ಕಾಲಕ್ಕೆ ಎಲ್ಲ ರಂಧ್ರಗಳನ್ನು ಮಾಡಬೇಕು. ಯಾಕೆಂದ್ರೆ ಇಂದಿನಿಂದ ಬೆಳಕನ್ನು ಹಾಯಿಸಿದಾಗ ಅದರ ಮೂಲಕವಾಗಿ ಮುತ್ತಿನಂತೆ ಕಾಣ್ತವೆ. ಬೆಳಕು ಹಾಯಿದಾಗ ಅದು ರಂಧ್ರದಲ್ಲಿ ಬೆಳಕು ಕಾಣ್ತದೆ. ಹೀಗೆ ಇದರಲ್ಲಿ ನಾವು ರಾಮಾಯಣ ಮಹಾಭಾರತ ಕಥೆಗಳನ್ನ ಮಾಡ್ತಾ ಹೋಗ್ತೇವೆ. ಇತ್ತೀಚೆಗೆ ಈ ಕಲೆ ಬಹುಶಃ ಜನರಿಗೆ ಕಾಲಾಯ ತಸ್ಮೈ ನಮಃ, ಕಾಲ ಬದಲಾವಣೆ ಆದಾಗ ನಾವೆಲ್ಲದಕ್ಕೂ ಹೊಂದ್ಕೊಳ್ಬೇಕು, ಬದಲಾವಣೆಗಳಾಗಬೇಕು. ಇವತ್ತು ಮಂದಿರಗಳು ಕೂಡ ಕಾಲ ಹೊಡಿತಾ ಇದ್ದಾವೆ. ಆಗ ಹಿಂದಿನ ಕಾಲದಲ್ಲಿ, ಇವತ್ತು ನೀವು ಏನು ಟಿವಿ ನೀವು ಮನೇಲಿ ನೋಡ್ತಾ ಇದ್ದೀರೋ, ಟಿವಿ ಇದು ಹಳ್ಳಿಯ ಟಿವಿ. ಆಗ ಸಿನಿಮಾ, ಇದರಲ್ಲಿ ಚಲನಚಿತ್ರ ಹೇಗೆ ಚಲನಚಿತ್ರ ಇದೆಯೋ ಹಾಗೆ ಒಳಗೆ ಬೊಂಬೆಗಳು ಚಲಿಸ್ತಾವ, ಅದರಿಂದ ಚಲನಚಿತ್ರವಾಗಿತ್ತು. ಚಲನಚಿತ್ರ ಬಂದಾದ ಶಕ್ತಿಯನ್ನು ಕಳ್ಕೊಳ್ತು. ಇಡೀ ರಾತ್ರಿ ನೋಡುವಂತ ಜನಗಳಿಲ್ಲ. ಇವತ್ತು ಕೂಡ ನೀವು 1.5 ಗಂಟೆಗಳ ಕಾಲ ಇಲ್ಲಿ ಕೂತ್ಕೊಳ್ಬೇಕು ಅಂತಂದ್ರೆ ನೀವು ಎಲ್ಲ ಸಮಯವನ್ನ ಇದಕ್ಕೆ ವಿನಿಯೋಗ ಮಾಡಿ ಕೂತ್ಕೊಳ್ಳೋದು. ನಮ್ಮ ರಾಮನವಮಿ ದಿನ ಇಡೀ ರಾತ್ರಿ ಮ್ಯಾಕ್ಸ್ ಮುಲ್ಲರ್ ಭವನದಲ್ಲಿ ಅಲ್ಲಿ ಬೊಂಬೆ ಆಟವನ್ನು ಏರ್ಪಡಿಸಿದ್ರು. ಇಡೀ ರಾತ್ರಿ ರಾಮಾಯಣವನ್ನು ನೋಡಿದ್ರು. ಕನ್ನಡ ಮತ್ತು ಹಿಂದಿ ಇಂಗ್ಲಿಷ್ಗಳಲ್ಲಿ ಮಿಶ್ರ ಮಾಡಿ ನಾನು ಅಲ್ಲಿ ಬೊಂಬೆ ಆಟವನ್ನು ಮಾಡಿದೆ. ಇಡೀ ರಾತ್ರಿ ಬೊಂಬೆ ಆಟವನ್ನು ನೋಡಿದ್ರು. ಎಲ್ಲೋ ಕಾಲಗಳ ಬದಲಾವಣೆ ಆದಾಗೆ ಬರ್ತಾ ಇದೆ. ಇನ್ನು ಮುಂದೆ ಇದರ ಬದಲಾವಣೆ. ಇವತ್ತು ನಾವು ಚಿತ್ರದ ಹೀರೋಗಳನ್ನು ನೋಡ್ತಾ ಇದ್ದೀವಿ. ಮುಂದೆ ಈಗ ಬಂದಿರುವಂಥ AI ಅಲ್ಲಿ ಹೀರೋಗಳು ಹೊರಟೋಗಿ ಮನುಷ್ಯನನ್ನ ಅಲ್ಲೇ ಶುರು ಮಾಡಿ ಮತ್ತೆ ಬೊಂಬೆಗೆ ಬರ್ತಾರೆ ಮನುಷ್ಯ ಅಂತ ನಾನು ಅಂದ್ಕೊಳ್ತೇನೆ. ಆತ್ಮೀಯರೇ, ಇಂಥ ಒಂದು ಕಲೆಯಲ್ಲಿ ನೀವು ಈಗಿನ ಕಾಲಕ್ಕೆ ನೋಡಿಕೊಂಡ್ರೆ ಬೊಂಬೆ ಆಟ ನಿಮಗೆ ರುಚಿಸಲಾರದು. ಅಂದಿನ ದಿನಮಾನಗಳಲ್ಲಿ, ಆ ಕಾಲಗಳಲ್ಲಿ ಎಲ್ಲೋ ಒಂದು ಕಡೆ ನಾವು ಎಷ್ಟು ಬೊಂಬೆ ಆಟಗಳನ್ನು ಮಾಡ್ತಾ ಇದ್ರು. ಇಡೀ ರಾತ್ರಿ ಬೊಂಬೆ ಆಟ ಮಾಡಿದ್ರೆ ಗದ್ದೆಗಳಲ್ಲೆಲ್ಲ ಮಾಡಿಸೋರಾಗಲ್ಲ. ಹಳ್ಳಿಯಲ್ಲಿ ಎಲ್ಲೋ ಕಾಫಿ ತೋಟದ ಮಧ್ಯದಲ್ಲಿ ಗದ್ದೆಯಲ್ಲಿ ಬೊಂಬೆ ಆಟ ಮಾಡಿಸ್ಬಿಡೋರು. ಮಾಡಿಸಿದ್ರೆ ಇಡೀ ಸುತ್ತಮುತ್ತ ಜನ ಎಲ್ಲ ಗಾಡಿ ಕಟ್ಕೊಂಡು ಬಂದಿರೋರು. ಅವ್ರಿಗೆ ಅನಿವಾರ್ಯ ಒತ್ಕೊಳ್ಳೋಕೆ ಹಾಸ್ಕೊಳ್ಳೋಕೆ ಇರ್ತಿರ್ಲಿಲ್ಲ, ಕುತ್ಕೊಂಡು ನೋಡ್ಬೇಕು. ಮತ್ತೆ ರಾತ್ರಿ ಎದ್ದು ಹೋಗ್ಬೇಕು ಅಂದ್ರೆ ಪ್ರಾಣಿಗಳ ಕಾಟ, ಭಯದಿಂದ ಹೋಗ್ತಿರ್ಲಿಲ್ಲ ಅವರು. ಇಡೀ ಬೆಳಗಿನ ತನಕ ಬೊಂಬೆ ಆಟವನ್ನು ನೋಡೋದು. ಹೀಗೆ ಬಹಳ ಉಚ್ಛ್ರಾಯ ಸ್ಥಿತಿಯಲ್ಲಿದ್ದಂಥ ಈ ಕಲೆ ಇವತ್ತು ಕಣ್ಮರೆಯ ಹಂತಕ್ಕೆ ಬಂದಿದೆ. ಆದರೂ ಕೆಲವು ಆಸಕ್ತರು, ಅಭಿರುಚಿಯುಳ್ಳವರು, ಪ್ರೀತಿ ಇಟ್ಕೊಂಡಿರೋರು ನಮ್ಮ ಕಲೆ, ಇದು ನಮ್ಮ ಸಂಸ್ಕೃತಿ, ನಮ್ಮ ಭಾರತೀಯ ಪರಂಪರೆಯಲ್ಲಿರುವಂಥ ಇಂಥ ಒಂದು ಜಾನಪದ ಕಲೆಯನ್ನು ನಾವು ಉಳಿಸ್ಕೊಳ್ಬೇಕು, ಅದನ್ನು ಬೆಳೆಸ್ತಾ ಹೋಗ್ಬೇಕು. ನಾವು ಉಳಿಸ್ಕೊಂಡ್ರೆ ನಮ್ಮ ಮುಂದಿನ ಪೀಳಿಗೆಗೆ ಇದು ತಲುಪ್ತದೆ ಅನ್ನೋ ಒಂದು ಭಾವನೆ ಇಟ್ಕೊಂಡು ನಮ್ಮನ್ನು ಕರೆಸ್ತಾ ಇದ್ದೀರಾ. ನೀವೆಲ್ಲ ಆಸಕ್ತ ಅಭಿಮಾನಿ ಬಂಧುಗಳೇ, ನಿಮಗೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಕೋರಿ, ನಾವು ಚರ್ಮದಲ್ಲಿ ಮಾಡುವಂಥ ಈ ಬೊಂಬೆ ಆಟ ಸ್ವಲ್ಪ ಹೇಗೆ ರುಚಿಸ್ತದೆ ಅಂತ ನಿಮಗೆ ನೀವು ನೋಡಿ ನಮ್ಮನ್ನು ಆಶೀರ್ವದಿಸಬೇಕು ಅಂತ ಮಾಡಿ ನಾನು ನನ್ನ ಮಾತು ಮುಗಿಸ್ತೇನೆ. ನಮಸ್ತೆ. ಗಣನಾಥಗೆ ಆದಿಯಲ್ಲಿ ವಂದಿಪೆವು ಗಣನಾಥಗೆ, ಮೇದಿನಿಗೆ ಸಕಲ ಸಂಪದವ ನೀಡೆನುತ ಕಾಲಂಗಳೆರಡು, ಕೈತೋಳುಗಳು 12, ನೀಲವಾಗಿಗ ಕಣ್ಗಳೊಂಬತ್ತು, ಕುಚಗಳು 6, ನಾಲಿಗೆಗಳೈದು, ಮೂಷಕನೆಯಗಲೇರಿ ಮೆರೆದಿರುವ ಶಕ್ತಿಲೋಲ ಶ್ರೀ ಗಣಪತಿಗೆ ವಂದನೆ ವಂದನೆ. ವಿಷ್ಣು ಶಕ್ತಿ ಸಮರ್ಭೂತೆ, ವಿಷ್ಣು ಶಕ್ತಿ ಸಮರ್ಭೂತೆ, ಶಂಖವರ್ಣ ಮಹೇತಳೆ, ಅನೇಕ ರತ್ನ ಸಂಭೂತೆ, ಭೂಮಿ ದೇವಿಯೇ ನಮಸ್ತೆ ನಮಸ್ತೆ ನಮಸ್ತೆ.
ಸಭಾಕಲ್ಪತರು ವಂದೇ ವೇದೋಷಕೋಪಜೀವಿತ ಪದಂ ಸಹಸ್ರ ಪುಷ್ಪ ಸಮಾಯುಕ್ತಂ ವಿದ್ಯಾಭ್ರಮರ ಶೋಭಿತಂ ವಿದ್ಯಾಭ್ರಮರ ಶೋಭಿತಂ ವಂದಿಪೆ ವೈಯಾ ಗಣನಾಥ ಮೊದಲೊಂದಿಪೆ ವೈಯಾ ಗಣನಾಥ ಮೊದಲೊಂದಿಪೆ ವೈ ಸಾಮಗಾನನೆ ಸೋಮಸುರನುಗ ಸಾಮಗಾನನೆ ಕಾಮರೂಪನೆ ನಾಮ ಭಜಿಸುವೆ ಕಾಮಿತಾಂತವನಿತ್ತು ಸಲಹುವ ಪ್ರೇಮ ಮೂರು ನಿನ್ನ ನಂಬಿದೆ ವಂದಿತೆ ವೈಯಾ ಗಣನಾಥ ಮೊದಲೊಂದಿಪೆ ವೈಯಾ ಮುದ್ದು ಗಣಪನೆ ವಿದ್ಯ ಬೇಡುವೆ ಮುದ್ದು ಗಣಪನೆ ಬಿದ್ದು ನಿಮ್ಮಯ ಚರಣ ಕಮಲಕ್ಕೆ ಸಿದ್ಧಿಯಾಗುವ ತೆರನ ಮಾಡು ಏಕದಂತ ನಿನ್ನ ನಂಬಿದೆ ವಂದಿಪೆ ವೈಯಾ ಗಣನಾಥ ಮೊದಲೊಂದಿಪೆ ವೈಯಾ ಗಣನಾಥ 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 ಆಡು ತಾಡುತ್ತಾ ಬಂದ ರಾಮ ಆಡು ತಾಡುತ್ತಾ ಬಂದ ರಾಮ ಆಡುತ್ತ ಪಾಡುತ್ತ ನೋಡುತ್ತ ನಲಿಯುತ್ತ ಆಡುತ್ತ ಬೇಡಿದ ಜನರಿಗೆ ಕೊಡುತ್ತಲಿ ವರವ ಆಡು ತಾಡುತ್ತಾ ಬಂದ ರಾಮ ತಾನಾಡುತ್ತೆ ಪರಿಮಳಗಳ ಕುಯ್ಯುತ್ತ ತಾನಾಡುತ್ತೆ ಬೇಡಿದ ಜನರಿಗೆ ಕೊಡುತ್ತಲಿ ವರವ ಆಡು ಪಾಡುತ್ತಾ ಬಂದ ರಾಮ 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 ಅಣ್ಣಯ್ಯ ನಮೋ ನಮೋ ಆ ಲಕ್ಷ್ಮಣ ನಿನಗೆ ಮಂಗಳವಾಗಲಿ ಮೇಲೆ ಕೇಳು ಸ್ವಾಮಿ ನಮೋ ನಮ ದೇವ. ದೇವಿ ಬಹಳ ಬಳಲಿಕೆಯಾಗುತ್ತಿರಬಹುದಲ್ಲವೇ ನಿಮಗೆ? ಹಾಗೇನಿಲ್ಲ ಸ್ವಾಮಿ. ನನಗೆ ಅರ್ಥವಾಗುತ್ತಿದೆ ನಿಮ್ಮ ಪರಿತಾಪವೇನೆಂದು. ಸೀತಾ ಸ್ವಾಮಿ. ಲಕ್ಷ್ಮಣ, ನಾವು ಚಿತ್ರಕೂಟದಲ್ಲಿದ್ದಾಗ ಪುರದ ಜನರು ಆಗಾಗ್ಗೆ ಬಂದು ನಮ್ಮಲ್ಲಿ ರಾಮ ಇಂದಿರಿಗೆ ಬಾ ನಗರಕ್ಕೆ ನಮ್ಮನ್ನು ಒತ್ತಾಯಿಸುತ್ತಿದ್ದರು. ಹೌದು. ಜೊತೆಗೆ ಭರತನು ನದಿಯನ್ನು ದಾಟಿ ಬಂದು ನಮ್ಮನ್ನ ಹಿಂದಕ್ಕೆ ಬನ್ನಿ ಎಂದು ಕೇಳುತ್ತಿದ್ದ. ಆದ್ದರಿಂದ ಆ ಚಿತ್ರಕೂಟವು ನಮ್ಮ ಪಟ್ಟಣಕ್ಕೆ ಸಮೀಪವಾದ್ದರಿಂದ ಇಲ್ಲಿರುವುದು ಬೇಡ ಎಂದು ಬಹುದೂರ ಬಂದೆವಿಲ್ಲಿಗೆ. ತಮ್ಮಯ್ಯ, ನೋಡು ಈ ವನವನ್ನ ಎಷ್ಟು ಚಂದ ಕಾಣ್ತಾ ಇದೆ. ಹೌದು ಅಣ್ಣ, ಈ ಉದ್ಯಾನವನ್ನು ನೋಡ್ತಾ ಇದ್ದರೆ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಗುತ್ತದೆ. ನದಿ ವನಗಳಿಯೂರಜಿಪ ಸುರತರುಗಳಿಗ ಮನಕ್ಕೆ ಸಂತಸವನಿ ಖುಷಿ ಮನಿಗಳ ನೋಡೆ ತಮ್ಮಯ್ಯ, ಎತ್ತ ನೋಡಿದ್ಯಾದರೂ ಮರುಗ, ಮಲ್ಲಿಗೆ, ಜಾಜಿ, ಸೇವಂತಿಗೆ, ಪುನ್ನಗ, ಪಾರಿಜಾತ, ಬಿದಿರಿನ ಗಿಡ, ಬೆತ್ತಗಳ ಪವಳಬಳ್ಳಿ, ಮಂದಾರ ಮಾಟ, ಸವಿದೂರ ದ್ರಾಕ್ಷಿ, ನಾರಿಕೇಳ, ಕದಂಬ, ಕೇತಕಿ ಮೊದಲಾದ ವೃಕ್ಷದ ತಾವಳಿಗಳಿಂದ, ನಲಿದಾಡುತ್ತಿರುವ ನವಿಲಿಗಳಿಂದ, ಚಿಮ್ಮಿ ಓಡುತ್ತಿರುವಂತ ಜಿಂಕೆ ಸಾರಂಗಗಳಿಂದ ಅತ್ತ ನೋಡು ತಮ್ಮ,
ಜಗತ್ತಿನ ವ್ಯಾಮೋಹವನ್ನೇ ಮರೆತು ತಪಸ್ಸನ್ನು ಮಾಡುತ್ತಿರುವಂತ ತಾಪಸೋತ್ತಮರು ಒಂದು ಕಡೆ, ಯಜ್ಞ ಯಾಗಾದಿಗಳಿಗೆ ಕಟ್ಟಿಗೆಗಳನ್ನ ಸಮಿತ್ತುಗಳನ್ನ ತೆಗೆದುಕೊಂಡು ಹೋಗುತ್ತಿರುವಂತ ಋಷಿಪುತ್ರರು ಮತ್ತೊಂದು ಕಡೆ, ಪೂಜೆಗೆ ಹೂವನ್ನಾರಿಸುತ್ತಿರುವಂತ ಋಷಿ ಪತ್ನಿಯರು, ದಿಗಂತದವರೆಗೆ ವ್ಯಾಪಿಸಿರುವಂತ ಓಮ ಧೂಮದ ಹೊಗೆ, ಮದನಾರಿಯ ದಿವ್ಯ ತಪೋವನದಂತೆ ರಾರಾಜಿಸುತ್ತಿರುವಂತ ಈ ವನದಲ್ಲಿ ಇರೋಣ. ಈ ಪಂಚವಟಿಯೇ ನಾವಿರಲಿಕ್ಕೆ ಬಹಳ ಯೋಗ್ಯವಾದ ಸ್ಥಳ. ತಮ್ಮಯ್ಯ, ನೀನು ಹೋಗಿ ತಕ್ಷಣ ಗಿಡ ಮರಗಳನ್ನು ಕಡಿದು ಒಂದು ಪರ್ಣಶಾಲೆಯನ್ನು ನಿರ್ಮಾಣ ಮಾಡು. ಇಲ್ಲಿಯೇ ಇದ್ದು ಬಿಡೋಣ ನಾವು. ಅಣ್ಣ, ತಮ್ಮ ಇಷ್ಟದಂತೆ ಆಗಬಹುದು ಅಣ್ಣ. ಪಂಚವಟಿಯಲ್ಲಿ ನಾವಾದರೂ 5 ವೃಕ್ಷಗಳನ್ನು ಇರುವ ಸ್ಥಳದಲ್ಲಿ ಪಂಚವಟಿ ಆಶ್ರಮವನ್ನು ಮಾಡುತ್ತಾ ಇರೋದು. ದೇವಿ, ಸ್ವಾಮಿ, ಏನೋ ಹೇಳಬೇಕೆಂಬ. ಏನಿಲ್ಲ ಸ್ವಾಮಿ, ಆದರೆ ನಾವು ಇಲ್ಲಿಗೆ ಬಂದಾಗ ತರವೇನು ಬೇಡಯ್ಯ ಏರಮಣ, ದುರುಳ ರಕ್ಕಸರಿರುವ ವನವಂತೆ ಬೇಡಯ್ಯ ತರವೇನು ಏರಮಣ, ಕಾಡುವರು ಯತಿಗಳ ಕುಳ ರಕ್ಕಸರೆಲ್ಲ, ಕಾಡುವರು ಯತಿಗಳ ಕುಳ ರಕ್ಕಸರೆಲ್ಲ, ಕೋರಿಕೊಂಡರು ಎನಗೆ ಭಯವಾಗುತ್ತಿರುವುದಯ್ಯ, ಕೋರಿಕೊಂಡರೆ ಎನಗೆ ಭಯವಾಗುತ್ತಿರುವುದಯ್ಯ ರಮಣ ರಮಣ. ಸ್ವಾಮಿ, ನಾವು ಇಲ್ಲಿಗೆ ಬಂದ ತಕ್ಷಣ ಹಾ. ಋಷಿಕನ್ಯೆಯರೆಲ್ಲ ನನಗೆ ಸಿಕ್ಕಿ ಹೇಳಿದರು, ಹ್ಮ್. ಇಲ್ಲಿ ರಕ್ಕಸರಿದ್ದಾರೆ, ಮಾಯಾವಿಗಳು ನಮಗೆಲ್ಲ ತುಂಬಾ ಹಿಂಸೆ ಕೊಡುತ್ತಿದ್ದಾರೆ, ಇಂಥ ಸ್ಥಳದಲ್ಲಿ ನೀವು ಹೇಗೆ ಇರಲು ಸಾಧ್ಯ ಎಂದು ಹೇಳಿದರು. ಅವರು ಹೇಳಿದ್ದನ್ನ ಕೇಳಿ ನನಗೆ ತುಂಬಾ ಭಯವಾಗುತ್ತಾ ಇರುವುದು ಸ್ವಾಮಿ. ಜಾನಕಿ, ಸ್ವಾಮಿ, ನೀನು ನಾವಿರುವ ಸ್ಥಳವನ್ನ ಯಾವ ರೀತಿ ಇಟ್ಟುಕೊಳ್ಳುತ್ತೇವೆ ಎನ್ನುವುದರ ಮೇಲೆ ಈ ಜಗತ್ತು ನಿಂತಿರ್ತದೆ. ಹಾ, ದೇವಿ, ನೀನು ಇಲ್ಲಿ ಹೇಳ್ತಿರುವೆ, ಇದು ದಂಡಕಾರಣ್ಯದ ಒಂದು ವನ. ಹೌದು. ಈ ದಂಡಕಾರಣ್ಯ ಎಂದರೆ ನಮ್ಮ ಪೂರ್ವಿಕರು, ಅಂದರೆ ನಮ್ಮ ರಘುವಂಶದ ಏನು ವಂಶವಿದೆಯಲ್ಲ, ಸೂರ್ಯವಂಶ, ಹಾ. ಸೂರ್ಯವಂಶದ ರಾಜನೊಬ್ಬರಿದ್ದ ದಂಡಕ ಎಂದು. ಹೇಳಿ ಸ್ವಾಮಿ. ಆತನು ಮಹಾಪುಣ್ಯನಾಗಿ ದುರ್ಮಾರ್ಗದಿಂದ ನಡೆಯುತ್ತಿರುವುದನ್ನು ಕಂಡು ತಂದೆ ಆತನನ್ನ ರಾಜ್ಯದಿಂದ ಹೊರ ಹಾಕಿದರು. ಆತನ ಇಲ್ಲಿಗೆ ಬಂದಾಗ ಶುಕ್ರಾಚಾರ್ಯರು ಆತನಿಗೆ ವಿದ್ಯೆಯನ್ನು ಕಲಿಸಿ ಇಲ್ಲಿ ಒಂದು ನಗರವನ್ನು ನಿರ್ಮಾಣ ಮಾಡಿದರು. ಹಾ, ಈ ನಗರದಲ್ಲಿದ್ದ ಈ ಇಷ್ಟೊಂದು ಯಶಸ್ಸಿನಿಂದ ಮೆರೆತಿದ್ದಂತ ದಂಡಕ ಒಂದು ದಿನ ಗುರುಗಳ ಮಗಳನ್ನೇ ಬಲಾತ್ಕರಿಸಲು ಹೋದ. ಹೋ, ಆದ್ದರಿಂದ ಗುರುಗಳು ಶಾಪವನ್ನು ಕೊಟ್ಟರು, ಇದು ಕಾಡಾಗಲಿ ಎಂದು. ಇದು ಕಾಡಾಯಿತು, ಇದು ದಂಡಕಾರಣ್ಯವಾಯಿತು. ಹಾ, ಸೀತಾ, ಕಾಡಿನಲ್ಲಿ ದುಷ್ಟರಿದ್ದಾರೆ, ದುರ್ಜನರಿದ್ದಾರೆ, ರಾಕ್ಷಸರಿದ್ದಾರೆ ಎಂದು ಹೇಳುತ್ತಿರುವೆ. ಹೌದು ಸ್ವಾಮಿ. ಹಾಗೆ ನಾಡಿನಲ್ಲಿಯೂ ಕೆಟ್ಟವರಿದ್ದಾರೆ. ಜಗತ್ತಿನಲ್ಲಿ ಕೆಟ್ಟವರಿಲ್ಲದ ಸ್ಥಳವಿಲ್ಲ. ಹಾ. ಒಳ್ಳೆಯವರು ಇರುತ್ತಾರೆ, ಕೆಟ್ಟವರು ಇರುತ್ತಾರೆ. ಆದ್ದರಿಂದ ಅದಕ್ಕೋಸ್ಕರವಾಗಿಯೇ ನಾವು ಬಿಲ್ಲು ಬಾಣ ಸಮೇತವಾಗಿ ತಿರುಗುತ್ತಿರುವುದು. ಇಲ್ಲಿ ನಿನಗಾವ ಭಯವೂ ಇಲ್ಲ. ರಕ್ಷಣೆಗೆ ನಾನಿದ್ದೇನೆ, ಲಕ್ಷ್ಮಣನಿದ್ದಾನೆ. ರಕ್ಕಸರನ್ನ ಕೇವಲ ನಮಗೆ ತೊಂದರೆ ಕೊಡುವವರನ್ನು ಮಾತ್ರವಲ್ಲ, ಇಲ್ಲಿರುವಂತ ಮುನಿಯೋಗಿಗಳಿಗೆ, ತಪಸ್ವಿಗಳಿಗೆ, ಸಜ್ಜನರಿಗೆ ಹಿಂಸೆಯನ್ನು ಕೊಡುತ್ತಿರುವಂತಹ ರಕ್ಕಸರಿಗೆ ತಕ್ಕ ಶಾಸ್ತಿಯನ್ನು ಮಾಡಬೇಕೆಂದೇ ನಾನು ಇಲ್ಲಿಗೆ ಬಂದಿದ್ದೇನೆ. ಧೈರ್ಯವಾಗಿರು, ಯಾವುದೇ ಭಯಪಡಬೇಡ, ನಾವಿದ್ದೇವಲ್ಲ. ಹಾಗೆ ಆಗಲಿ ಸ್ವಾಮಿ. ನನಗೆ ಅರ್ಥವಾಗುತ್ತಿದೆ ದೇವಿ. ಸ್ವಾಮಿ, ಸುಮಕೋಮಲೆ ನೀನು ಸುಶೀಲಿಯಾದ ನಿನ್ನನ್ನು ವರಿಸಿ ಕೆಲವು ಕಾಲವೂ ನಾವು ನಾಡಿನಲ್ಲಿರಲಿಲ್ಲ, ಕಾಡಿಗೆ ಬರಬೇಕಾಯಿತು. ದೇವಿ, ಸ್ವಾಮಿ, ಇಲ್ಲಿರುವಂತ ಫಲಗಳೇ ನಮಗೆ ಪೃಷ್ಠಾನ್ನ ಎಂದು ಭಾವಿಸು. ಹಾಗೆ ಈ ಆಗಲಿ ಸ್ವಾಮಿ. ಹುಲ್ಲಿನ ಹಾಸಿಗೆಯೇ ನಮಗೆ ರತ್ನಗಂಬಳಿ ಎಂದು ಭಾವಿಸೋಣ. ಕೇವಲ 14 ವರ್ಷಗಳ ಕಾಲ ವನವಾಸವನ್ನು ಕಳೆದುಕೊಂಡು ಮತ್ತೆ ನಾವು ಪಟ್ಟಣಕ್ಕೆ ಹೋಗೋಣ. ನಿನಗೇನಾದರೂ ಇಲ್ಲಿ ಇರಲಿಕ್ಕೆ ಭಯವಾದರೆ ಈಗಲೇ ಹೇಳು, ಲಕ್ಷ್ಮಣ ಜೊತೆಯಲ್ಲಿ ನಿನ್ನನ್ನ ಪಟ್ಟಣಕ್ಕೆ ಕಳಿಸುತ್ತೇನೆ. ಇಲ್ಲ ಇಲ್ಲ ಸ್ವಾಮಿ, ನೀವಿರುವಾಗ ನನಗಿಂತ ಭಯ ಸ್ವಾಮಿ. ಆಗಲಿ ಬಾ, ಇನ್ನೇನು ಪರ್ಣಶಾಲೆಯು ನಿರ್ಮಾಣವಾಗುತ್ತದೆ, ಅಲ್ಲಿಯ ತನಕ ಆ ಮರದ ನೆರಳಿನಲ್ಲಿ ಕುಳಿತುಕೊಳ್ಳುವ. ಹಾಗೆ ಆಗಲಿ, ಬನ್ನಿ ಹೋಗೋಣ.
ಮಿತ್ರ, ಓಡಿ ಬಾ, ಓಡಿ ಬಾ, ಓಡಿ ಬಾ. ಅಂತೂ ನಮ್ಮ ಮನಸ್ಸಿನ ಸಂತೋಷ ಹೇಳದಿರುವುದು ಏನು ಗೊತ್ತೇ? ಏನು? ಏನು ಎಂದರೆ ನಮ್ಮ ಶೂರ್ಪನಖಾ ದೇವಿಯ ಮಗ ಇದ್ದಾನಲ್ಲ, ಹೌದು ಹೌದು ಆ? ಆತ ಶಂಭುಕ ಹೌದು. ತಪಸ್ಸನ್ನು ಮಾಡ್ತಿಲ್ಲ, ಪಕ್ಕದಲ್ಲೇ ಕುಳಿತಿದ್ದಾನೆ. ಇಂದು ಅವನ ತಪಸ್ಸಿಗೆ ಮುಕ್ತಿ, ಆತನ ತಪಸ್ಸಿಗೆ ಮೆಚ್ಚಿ ಹೊರ ಸಿಗುತ್ತದೆಯಂತೆ. ಆತ 15 ದಿನಕ್ಕೆ ಮುಂಚೆ ಕಣ್ಬಿಟ್ಟು ನಮಗೆಲ್ಲ ಹೇಳಿದ್ದಾನೆ, ಈ ದಿನ ನಮ್ಮ ತಾಯಿಗೆ ಹೇಳಿ ನನಗೆ ತಿನ್ನುವುದಕ್ಕೆ ಆಹಾರ. ಅದೊಂದು ಎಂತ ಆಹಾರ ಗೊತ್ತುಂಟು? ಎಂತ ಆಹಾರ ಕೊಡಬೇಕು? ಋಷಿಕುಮಾರರ ಬಿಸಿ ರಕ್ತ ಬೇಕಂತವನಿಗೆ. ಅಬ್ಬಾ. ಆದ್ದರಿಂದ ಆ ರಕ್ತವಾಗಬೇಕು, ಪ್ರಾಣಿ ಮತ್ತು ಮನುಷ್ಯರ ಮಾಂಸ ಬೇಕು ನನಗೆ ಎಂದು ಕೇಳಿದ್ದಾನೆ. ಈಗ ವಿಷಯವನ್ನ ಹೋಗಿ ನಮ್ಮ ಶೂರ್ಪನಖಿ ದೇವಿಯವರಿಗೆ ತಿಳಿಸಿ ಅವರನ್ನು ಕರೆದುಕೊಂಡು ಬರೋಣ. ಇನ್ನೇನು ಸ್ವಲ್ಪ ಕಾಲದಲ್ಲಿ ಒಂದು ತಪಸ್ಸಿಂದ ಎಚ್ಚರವಾಗುತ್ತಾನೆ. ನಡೆ ಹೋಗೋಣ. ಆಗಬಹುದು. ನಡೆ ನಡೆ, ಬೇಗ ಹೋಗೋಣ. ಬಂದ ತಾನು ಅಂದದಿಂದ ಪರ್ಣಶಾಲೆ ನಿರ್ಮಿಸುವೆನು. ಚಂದದಿಂದ ಬಂದನಾಗ ಅಣ್ಣನ ಅಪ್ಪಣೆಯಂತೆ ನಾನಾದರೂ ಇಲ್ಲಿ ಬಿದಿರನ್ನ ಕಡಿದುಕೊಂಡು ಹೋಗಿ ಪರ್ಣಶಾಲೆ ನಿರ್ಮಾಣ ಮಾಡಬೇಕೆಂದಿದ್ದೇನೆ. ಜೊತೆಗೆ ಒಳ್ಳೊಳ್ಳೆಯ ಹಣ್ಣುಗಳನ್ನು ಕೊಯ್ದುಕೊಂಡು ಜೋಳಿಗೆಯಲ್ಲಿ ಹಾಕಿಕೊಂಡು ಅಣ್ಣನ ಬಳಿಗೆ ತೆಗೆದುಕೊಂಡು ಹೋಗುತ್ತೇನೆ. ಓಹೋ, ಮುಂದೊಂದು ಸ್ವಲ್ಪ ದೂರದಲ್ಲಿ ಬಿದಿರಿನ ದೊಡ್ಡ ಗಿಡ ಕಾಣ್ತಿದೆಯಲ್ಲ, ಅಲ್ಲಿಗೆ ಹೋಗುತ್ತೇನೆ ಬಿದಿರನ್ನ ಕಡಿಲಿಕ್ಕೆ. ಇದೇನು ಆಶ್ಚರ್ಯ? ಇದು ಆಶ್ಚರ್ಯವಾಗಿದೆಯಲ್ಲ. ನಾನು ಬಿದಿರನ್ನ ಕಡಿಯಬೇಕೆಂದು ಇಲ್ಲಿಗೆ ಬಂದಾಗ ಅದ್ಭುತವಾದ ಬಾಣವೂ ಮತ್ತು ಖಡ್ಗವೂ ಆಗಿರುವಂತ ಈ ವಸ್ತು ನನ್ನ ಕೈಗೆ ಸಿಕ್ಕಿದೆ. ಮೇಲಿಂದ ಹೇಗೆ ಬಿದ್ದಿದು? ಇಷ್ಟೊಂದು ಒಳೆಯುತ್ತಿದೆ. ಇರಲಿ, ಇದರ ದಾರಿಯನ್ನು ನೋಡುತ್ತೇನೆ. ಒಮ್ಮೆ ಈ ಬಿದಿರನ್ನ ಕಡಿಯುತ್ತೇನೆ. ಅಯ್ಯೋ ಅಯ್ಯೋ, ರಕ್ತಧಾರೆ ರಕ್ತಧಾರೆ! ಅಯ್ಯೋ ಪರಮಾತ್ಮ, ಏನಾಯಿತು? ಮರುಳತನದಿಂದ ಕಡಿದೆನಿ, ಹರಿಯುತ್ತಿದೆನೆತ್ತರು ಆವ ಮುನಿಗುವರನು ಕಾಣೆ ಅಗಡ. ಎಂತ ಕಾರ್ಯವನ್ನು ಮಾಡಿದೆ! ರಕ್ತ ಕಾರಂಜಿಯಂತೆ ಚಿಮ್ಮುತ್ತಿದೆ. ಈ ವಿಷಯ ಅಣ್ಣನಿಗೆ ಗೊತ್ತಾಗಿದ್ದೇ ಆದ್ರೆ ಎಷ್ಟು ನೊಂದುಕೊಳ್ಳುತ್ತಾನೆ. ಬ್ರಹ್ಮಹತ್ಯೆ ದೋಷಕ್ಕೆ ಗುರಿಯಾಗ್ತಿದ್ದೀರಲ್ಲ, ಈಗೇನು ಮಾಡುವುದು ಅಣ್ಣ? ಅಣ್ಣ, ಅಣ್ಣ, ಅಣ್ಣ! ನಾರಾಯಣ ಶಂಭೋ ಮಹಾದೇವ! ಏನಪ್ಪ, ಏನು ಲಕ್ಷ್ಮಣ ದೇವ, ಇದೇನು ಗಾಬರಿಯಿಂದ ಹೋಗ್ತಾ ಇದೆಯಲ್ಲ, ಏನು ವಿಷಯ? ಸ್ವಾಮಿ ಸ್ವಾಮಿ, ಇಲ್ಲಿ ಪಕ್ಕದಲ್ಲಿ ಆ ಬಿದಿರಿನ ಇಂಡಲಿತ್ತಲ್ಲ, ಅಲ್ಲಿ ನಾನು ಈ ಖಡ್ಗ ಯಾವುದು ಸಿಕ್ಕಿತು, ಇದರ ಹರಿತವನ್ನು ನೋಡಬೇಕೆಂದು ಕಡಿದ ತಕ್ಷಣ ಹಾ ಎಂಬ ಚಿತ್ಕಾರ ಕೇಳಿಸಿತು. ರಕ್ತಧಾರಿಯಾಗಿ ಹರಿಯುತ್ತಿದೆ. ಒಳ್ಳೆ ಕೆಲಸ ಮಾಡಿದೆಯಪ್ಪ. ನೋಡು, ವಿಧಿ ಯಾವಾಗಲೂ ದುಷ್ಟರಿಗೆ ವಿರುದ್ಧವಾಗಿರ್ತದೆ ಅನ್ನಲಿಕ್ಕೆ ಇದು ನಿಜವಾಯಿತು. ನಾವಿಲ್ಲೆಲ್ಲ ಆಶ್ರಮವಾಸಿಗಳು. ಲಕ್ಷ್ಮಣ ದೇವ,
ಈತನೇನು ಸಾಮಾನ್ಯದವನೆಂದು ಭಾವಿಸಬೇಡ. ಶೂರ್ಪನಖಿಯ ಮಗ ಈತ ಇಲ್ಲಿ ಸೂರ್ಯದೇವರನ್ನು ಕುರಿತು ತಪಸ್ಸನ್ನು ಮಾಡುತ್ತಿದ್ದ. ಏತಕ್ಕೆ ಗೊತ್ತೋ? ತನ್ನ ಮಾವನಾದ ರಾವಣನನ್ನು ಕೊಲ್ಲಲಿಕ್ಕೆ. ಎಂದು ಅವನ ತಪಸ್ಸು ಪೂರ್ಣವಾಗಿ ಫಲ ಸಿಗುವಂತ ದಿನ ಅವನ ಮೃತ್ಯುವಾಗಿದೆ. ಚಿಂತೆಯನ್ನು ಮಾಡಬೇಡ, ನಾವು ಹೇಳುತ್ತೇವೆ ನಿಮ್ಮಣ್ಣನಾದ ರಾಮದೇವರ ಬಳಿಗೆ ಬಾರಪ್ಪ ಹೋಗೋಣ. ಆಗಬಹುದು. ಅಣ್ಣ ಅಣ್ಣ ತೆಗೆದುಕೊಳ್ಳೋಣ, ಇಲ್ಲಿ ಕೆಳಗೆ ಹಾಕಿದ್ದೇನೆ. ಅಣ್ಣ, ಒಂದು ಘಟನೆಯಾಗಿತ್ತು. ನಾನು ಬಿದಿರಿನ ಕಡೆಯಲ್ಲಿ ಹೋದಾಗ ಅದರಲ್ಲಿ ಶೂರ್ಪನಖಿಯ ಮಗನಂತೆ ರಕ್ಕಸ ಶಂಭುಕುಮಾರನಂತೆ ಆತನು ತಪಸ್ಸನ್ನು ಮಾಡುತ್ತಿದ್ದ. ಖಡ್ಗ ದಾರಿಯನ್ನು ಪರೀಕ್ಷಿಸಲು ನಾನು ಖಡ್ಗದಿಂದ ಬೀಸಿದಾಗ ಅವನು ಸತ್ತು ಹೋದನಣ್ಣ. ಲಕ್ಷ್ಮಣ, ಎಂತ ಕಾರ್ಯವನ್ನು ಮಾಡಿದೆಯಪ್ಪ? ನಮಗೆ ಎಚ್ಚರಿಕೆ ಇರಬೇಕು. ಆತ ದುಷ್ಟನೋ ದುರ್ಮಾರ್ಗಿಯೋ ಅದು ಮುಖ್ಯವಲ್ಲ. ನಮ್ಮ ಅಜಾಗರೂಕತೆಯಿಂದ ಅವರು ಸತ್ತಾಗ ಬೇರೆಯವರು ಯಾರಾದರೂ ಇದ್ದಿದ್ದರೆ ಏನಾಗುತ್ತಿತ್ತೆಂಬುದನ್ನು ವಿಚಾರ ಮಾಡಿದೆಯಾ? ನೋಡಿದೆಯಾ ನೀನು ಎಂತ ಕಾರ್ಯವನ್ನು ಮಾಡಿದೆ? ಮುಂದೇನು ದಾರಿ ಮಾಡಿಕೊಡ್ತದೆಯೋ ಕಾಣನಲ್ಲ. ರಾಮದೇವ ರಾಮದೇವ ಬರ್ತಾ ಇದ್ದೇವೆ ಬರ್ತಾ ಇದ್ದೇವೆ. ಸ್ವಾಮಿ ರಾಮದೇವ, ಒಳ್ಳೆ ಕಾರ್ಯವನ್ನು ಮಾಡಿದೆ. ಗುರುದೇವ ನಮೋ. ಶುಭವಾಗಲಿ ಶುಭವಾಗಲಪ್ಪ. ನಿನ್ನ ತಮ್ಮ ಒಳ್ಳೆ ಕಾರ್ಯವನ್ನೇ ಮಾಡಿದ್ದಾನೆ. ಏಕೆಂದರೆ ಅವನು ಶೂರ್ಪನಖಿಯ ಮಗ. ಅಯ್ಯ, ಈ ದಂಡಕಾರಣ್ಯದಲ್ಲಿ ಅವರ ಆವಳಿ ಅಷ್ಟಿಷ್ಟಲ್ಲ. ಶೂರ್ಪನಖಿ ಜನಸ್ಥಾನ ಅಂತ ಒಂದಿದೆ. ಆ ಜನಸ್ಥಾನದಲ್ಲಿ ಅಲ್ಲಿ ಕರ, ದೂಷಣ, ತ್ರಿಶಿರ ಎಂಬ ರಾಕ್ಷಸರಿದ್ದಾರೆ. ಮಹಾಕ್ರೂರಿಗಳು. ಅಯ್ಯ, ಅವರು ಕಾಡಿನಲ್ಲಿ ತಪಸ್ಸನ್ನು ಮಾಡಲಿಕ್ಕೆ ಬಿಡುವುದಿಲ್ಲ, ಯಜ್ಞ ಯಾಗಾದಿಗಳನ್ನು ಮಾಡಲಿಕ್ಕೆ ಬಿಡುವುದಿಲ್ಲ. ನಾವು ಕದ್ದು ಮುಚ್ಚಿ ಎಲ್ಲೆಲ್ಲೋ ಬದುಕುತ್ತಿದ್ದೇವೆ. ಆ ದುಷ್ಟರ ಕಡೆಯಿಂದ ನಮಗೆ ರಕ್ಷಣೆ ಇಲ್ಲ. ರಾಮದೇವ, ನೀವು ಬಂದಿದ್ದೀರಾ, ಹೇಗಾದರೂ ಮಾಡಿ ಅವರನ್ನ ಈ ಕಾಡಿನಿಂದ ತೊಲಗಿಸಿ ಇಲ್ಲಿಂದ ಋಷಿ ಮುನಿಗಳಿಗೆ ನೀವು ತೊಂದರೆಯನ್ನು ತಪ್ಪಿಸುತ್ತೀರೆಂದು ಭಾವಿಸಿದ್ದೇನಪ್ಪ. ಸಾತ್ವಿಕರೇ, ನಿಮ್ಮ ನೋವೇನೆಂಬುದು ಅರ್ಥವಾಗುತ್ತದೆ. ಆಗಲಿ, ನಾನಿಲ್ಲಿಯೇ ಪರ್ಣಶಾಲೆ ನಿರ್ಮಿಸಿಕೊಂಡು ಬಹುಕಾಲ ಇಲ್ಲಿಯೇ ವಾಸ ಮಾಡಬೇಕೆಂದು ತೀರ್ಮಾನ ಮಾಡಿದ್ದೇನೆ. ಆ ರಕ್ಕಸರು ಬಂದರೆ ನಾನು ಅವರಿಗೆ ತಕ್ಕ ಶಾಸ್ತಿಯನ್ನು ಮಾಡುತ್ತೇನೆ. ಧೈರ್ಯವಾಗಿ ನಿಮ್ಮ ಕಾರ್ಯವನ್ನ ಮುಂದುವರಿಸಿ. ಏಕೆಂದರೆ ಸಜ್ಜನರಿಂದ ಲೋಕವುದ್ಧಾರವಾಗ್ತದೆ. ನೀವು ಮಾಡುವಂತ ಯಜ್ಞ ಯಾಗಾದಿಗಳು ದೇವತೆಗಳಿಗೆ ತೃಪ್ತಿಯಾಗುತ್ತದೆ. ಅಲ್ಲಿಂದ ಮಳೆ ಬೆಳೆ ಸಮೃದ್ಧವಾಗಿ ಇಳೆಯೆಲ್ಲ ಸುಖದಿಂದಿರುತ್ತದೆ. ನೀವಿನ್ನು ನಿಮ್ಮ ಕಾರ್ಯಕ್ಕೆ ತೆರಳಿ. ಆಗಬಹುದು ಸ್ವಾಮಿ. ಲಕ್ಷ್ಮಣ, ಎಚ್ಚರಿಕೆಯಪ್ಪ. ಏಕೆಂದರೆ ಈಗ ರಕ್ಕಸಿಯ ಮಗ ಮಡಿದಿದ್ದಾನೆಂದು ಪ್ರತಿಕಾರವನ್ನು ತೀರಿಸಿಕೊಳ್ಳುವವಳು ಸಜ್ಜಾಗಿಯೇ ಆಗುತ್ತಾಳೆ. ನಾವೆಲ್ಲ ಮೈಯೆಲ್ಲ ಕಣ್ಣಾಗಿರಬೇಕು. ನಾನಿಲ್ಲಿರುತ್ತೇನೆ ಪರ್ಣಶಾಲೆಯಲ್ಲಿ, ನೀನು ಎಚ್ಚರಿಕೆಯಿಂದಿರು. ಆಗಬಹುದು ಅಣ್ಣ.